ಹೆಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಕಿಚನ್ ಕ್ಯೂರಿಯಸ್ ಚಾನಲ್ಗೆ ಸ್ವಾಗತ. ನಾನು ಮೇಘ. ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಮಾಡ್ತಿದ್ದೀನಿ. ಜೋಳದ ರೊಟ್ಟಿನ ಟಿಪಿಕಲ್ ಆಗಿ ತಟ್ಟಿನೇ ಮಾಡೋದು. ಅದಕ್ಕೆ ಅಂತಾನೆ ಒಂದು ಜೋಳದ ರೊಟ್ಟಿದು ಕಲ್ಲು ಬರುತ್ತೆ, ತಟ್ಟ ಕಲ್ಲು. ಸೊ ಅದ್ರಲ್ಲಿ ಮಾಡ್ತಾರೆ, ಚೆನ್ನಾಗಿ ಬರುತ್ತೆ. ಹಾಗೆ ಲಟ್ಸು ಕೂಡ ಮಾಡ್ಬೋದು. ನಾನಿವತ್ತು ಲಟ್ಸಿ ಮಾಡ್ತಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಜೋಳದ ರೊಟ್ಟಿ ಜೊತೆ ತುಂಬಾನೇ ಸೂಪರ್ ಆಗಿರೋ ಗ್ರೇವಿ ಫಸ್ಟ್ ಬರೋದು ಅಂತಂದ್ರೆ ಬದನೆಕಾಯಿ ಎಣ್ಗಾಯಿ. ನಾನು ಆ ರೆಸಿಪಿನ ನನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನ ನೋಡಿ ಫಾಲೋ ಮಾಡಿ, ನೀವು ಟ್ರೈ ಮಾಡಿ. ಸೊ ಅದು ಅಲ್ಲದೇನೆ ಅದು ಸೊಪ್ಪಿನ ಪಲ್ಯ, ಯಾವ್ದಾದ್ರು ಗ್ರೇವಿ ಪಲ್ಯ ಆಗಿರ್ಬೋದು, ಇಲ್ಲ ಅಂದ್ರೆ ಕಾಳು ಪಲ್ಯ, ಎಲ್ಲದ್ರ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ಬದನೆಕಾಯಿ ಎಣ್ಗಾಯಿ ಇಸ್ ಫಸ್ಟ್. ಸೊ ಇದಕ್ಕೆ ಮೇನ್ ಬೇಕಾಗಿರೋದು ಜೋಳದ ಹಿಟ್ಟು. ಸೊ ರೆಡಿಮೇಡ್ ಜೋಳದ ಹಿಟ್ಟು ತಗೊಂಡ್ರೆ ರೊಟ್ಟಿ ಅಷ್ಟೊಂದು ಚೆನ್ನಾಗಿ ಬರಲ್ಲ. ನೀವು ಹತ್ರದಲ್ಲಿ ಎಲ್ಲಾದ್ರೂ ಗಿರಣಿ ಇದ್ರೆ ನಿಮ್ಮ ಮನೆ ಹತ್ರ ಜೋಳ ತಗೊಂಡು ಹೋಗ್ಬಿಟ್ಟು ಹಾಕ್ಸ್ಕೊಳ್ಳಿ. ನಿಮ್ಗೆ ಯಾವ ತರ ಬೇಕು ಆ ತರ ಹದವಾಗಿರೋ ಹಿಟ್ಟನ್ನ ಅವರು ಹೇಳಿದ್ರು ಹಾಕೊಡ್ತಾರೆ. ಜೋಳದ ರೊಟ್ಟಿಗೆ ಬೇಕು ಅಂತಂದ್ರೆ ಹಾಕೊಡ್ತಾರೆ. ಮಿಷನ್ನಿಗೆ ಹಾಕ್ಸಿರೋ ಹಿಟ್ಟಾದ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ಸೊ ನಾನು ಇದು ಮಿಷನ್ನಿಗೆ ಹಾಕ್ಸಿ ಹಿಟ್ಟು ತಗೊಂಡಿದ್ದೀನಿ. ಬನ್ನಿ ಇವಾಗ ಲಟ್ಸಿ ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡಿ. ಇವಾಗ ನಾನು ಲೋ ಫ್ಲೇಮಲ್ಲಿ ಸ್ಟೋವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೋತೀನಿ. ಅದಕ್ಕೆ ಈ 1 ಗ್ಲಾಸ್ ಅಷ್ಟು ಮೆಜರ್ಮೆಂಟ್ ಆಗುವಷ್ಟು ನೀರು ಹಾಕೋತೀನಿ ಪಾತ್ರೆಗೆ. ಇದಕ್ಕೆ ಉಪ್ಪು ಎಣ್ಣೆ ಏನು ಮಿಕ್ಸ್ ಮಾಡಕ್ ಹೋಗ್ಬೇಡಿ, ಬರೀ ನೀರು ಮತ್ತೆ ಹಿಟ್ಟು ಎರಡೇ ಅಷ್ಟೇ ಬೇಕಾಗಿರೋದು. ಸ್ವಲ್ಪ ನೀರು ಕಾಯ್ಬೇಕಿದು, ಕುದಿ ಬರಕ್ ಸ್ಟಾರ್ಟ್ ಆಗ್ಬೇಕು ನೀರು. ಇವಾಗ ನೀರ್ ತಗೊಂಡಿದ್ದೀರಲ್ಲ, ಅದೇ ಗ್ಲಾಸ್ ಅಲ್ಲಿ 3/4 ಪೋರ್ಷನ್, ಒಂದು 1/4 ಭಾಗ ಅಷ್ಟು ಜೋಳದ ಹಿಟ್ಟು ಹಾಕೊಳ್ಳೋಣ. ಯಾಕೆ 3/4 ಪೋರ್ಷನ್ ಅಂತ ಅಂದ್ರೆ ಎಕ್ಸಾಕ್ಟ್ ನೀವು ಈಕ್ವಲ್ 1 ಗ್ಲಾಸ್ ನೀರು 1 ಗ್ಲಾಸ್ ಹಿಟ್ಟು ತಗೊಂಡ್ರೆ ಇಲ್ಲಿ ಕಲ್ಸ್ಬೇಕಾದ್ರೆ ಹಿಟ್ಟು ತುಂಬಾ ಗಟ್ಟಿ ಗಟ್ಟಿ ಬರುತ್ತೆ. ಸ್ವಲ್ಪ ಲಿಕ್ವಿಡ್ ಅಲ್ಲಿ ಇರ್ಬೇಕದು. ಸೊ ಅದಕ್ಕೆ 3/4 ಪೋರ್ಷನ್ ತಗೊಳ್ಳೋಣ. ಹಿಟ್ಟು ತುಂಬಾ ಬೇಗ ನೀರ್ನ ಅಬ್ಸಾರ್ಬ್ ಮಾಡ್ಕೊಂಡ್ಬಿಡುತ್ತೆ, ಅದಕ್ಕೆ 3/4 ಪೋರ್ಷನ್. ನೋಡಿ ಇವಾಗ ನೀರು ಕುದಿ ಬರಕ್ ಸ್ಟಾರ್ಟ್ ಆಗಿದೆ. ಸೊ ನಾನು ಹಿಟ್ಟನ್ನ ಸ್ಲೋ ಆಗಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ತಿರ್ಗಿಸ್ಕೊತೀನಿ. ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫುಲ್ ಹಿಟ್ಟನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಬೆಯಲ್ಲಿ ಬೇಯಬೇಕಿದೆ ಸ್ವಲ್ಪ. ರೊಟ್ಟಿ ಹಿಟ್ಟು ಹದ ಬರಕ್ಕೆ ಈ ಹಿಟ್ಟು ತುಂಬಾನೇ ಇಂಪಾರ್ಟೆಂಟು. ಒಂದು ಸೆಕೆಂಡು ನಾನು ಲೋ ಫ್ಲೇಮ್ ಅಲ್ಲಿ ಇಡ್ತೀನಿ ಇದನ್ನ. ಇವಾಗ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಈ ಹಿಟ್ಟನ್ನ ಹೋಳಿಗೆ ಮನೆ ಮೇಲೆ ಹಾಕೋತೀನಿ. ಈ 1 ಗ್ಲಾಸ್ ನೀರ್ ಏನ್ ತಗೊಂಡಿರ್ತೀರಲ್ಲ, ಸೊ ಇದಕ್ಕೆ 1/4 ಭಾಗದಷ್ಟು ಈ ಬಿಸಿ ಹಿಟ್ಟು ಮಾಡ್ಕೊಂಡ್ಮೇಲೆ ಅದೇ 1/4 ಭಾಗದಷ್ಟು ಮತ್ತೆ ಸ್ವಲ್ಪ ಡ್ರೈ ಒಣ ಹಿಟ್ಟು ಹಾಕೋಬೇಕು. 1/4 ಭಾಗದಷ್ಟು ನಾನು 1/4 ಭಾಗದಷ್ಟು ಹಿಟ್ಟು ತಗೋತಿದ್ದೀನಿ ಇದಕ್ಕೆ. ಸೊ ಈ ಬಿಸಿ ಹಿಟ್ಟಿಗೆ ಹಾಕೋತೀನಿ. ಒಂದ್ 2 ನಿಮಿಷ ಇದನ್ನ ಆರಕ್ ಬಿಡೋಣ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಹೋದ್ರೆ ಮಿಕ್ಸ್ ಮಾಡ್ಕೊಳಕ್ ಈಸಿ ಆಗುತ್ತೆ. ಇದನ್ನ 2 ನಿಮಿಷ ಆರಕ್ ಬಿಡೋಣ. ಸೊ ಅಷ್ಟರಲ್ಲಿ ಇದು ಜೋಳದ ಹಿಟ್ಟಿಂದು
ಹಂಚನ್ನ ನಾನು ಲೋ ಫ್ಲೇಮಲ್ಲಿ ಇಟ್ಕೋತೀನಿ. ಇದು ಜೋಳದ ಹಿಟ್ಟಿಂದು ಅಂತಾನೆ ಹಂಚ್ ಬರುತ್ತೆ, ಜೋಳದ ರೊಟ್ಟಿ ಮಾಡಕ್ಕೆ ಅಂತಾನೆ ಹಂಚ್ ಬರುತ್ತೆ. ಸೊ ನೀವು ಬೇರೆ ಬೇರೆ ಹಂಚಲ್ಲೆಲ್ಲ ಮಾಡಿದ್ರೆ ಜೋಳದ ರೊಟ್ಟಿ ಚೆನ್ನಾಗಿ ಬರಲ್ಲ. ಈ ಚಪಾತಿ ಹಂಚು, ದೋಸೆ ಹಂಚು ಇದೆಲ್ಲ ತಗೊಂಡ್ರೆ ಜೋಳದ ರೊಟ್ಟಿ ನೀಟಾಗಿ ಬರಲ್ಲ, ಹತ್ಕೊಂಡ್ ಬಿಡತ್ತೆ ಹಂಚಿಗೆ. ಇದು ಸ್ವಲ್ಪ ತಿಕ್ಕಾಗಿರುತ್ತೆ ಇದ್ರದ್ದು ಬೇಸು. ಸೊ ಇದೇ ತರದ ಹಂಚು ತಗೋಬೇಕು. ಕೇಳಿದ್ರೆ ಕೊಡ್ತಾರೆ ಜೋಳದ ರೊಟ್ಟಿ ಮಾಡೋ ಹಂಚು ಅಂತ, ಕೇಳಿದ್ರೆ ಸಿಗುತ್ತೆ. ಇವಾಗ ಹಿಟ್ಟು ಸ್ವಲ್ಪ ಆರಿದೆ, ನಾನು ಎರಡೂನು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಇದಕ್ಕೆ ನೀವು ಎಕ್ಸ್ಟ್ರಾ ನೀರೆಲ್ಲ ಆಡ್ ಮಾಡಕ್ ಹೋಗ್ಬೇಡಿ. ಈ ಹಿಟ್ಟು ಮತ್ತೆ ಡ್ರೈ ಹಿಟ್ಟು ಎರಡರಲ್ಲೇನೆ ಇದು ಮಿಕ್ಸ್ ಆಗ್ಬೇಕು. ನೀವು ಇದನ್ನ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ನಾದ್ಕೋತಿರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಜಾಸ್ತಿ ನಾದ್ಕೊಂಡಷ್ಟು ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ. ಈ ತರ ಇದನ್ನ ತುಂಬಾ ಪ್ರೆಸ್ ಮಾಡ್ಬಿಟ್ಟು ನೀಟಾಗಿ ನಾದಿ. ನೀವು ಈ ತರ ನಾದ್ಬೇಕಾದ್ರೆ ಈ ಹಿಟ್ಟು ಹಂಚಿಗೆ ಹತ್ಕೋಬಾರ್ದು, ಇದು ಮನೆಗೆ ಹತ್ಕೋಬಾರ್ದು. ಸೊ ವಾಪಸ್ ಇದು ನೀವು ತಗೊಂಡಾಗ ನೀಟಾಗಿ ಎದ್ಬಿಟ್ಟು ಬರ್ಬೇಕು. ಇವಾಗ ನಾನು ಒಂದು ಬಟ್ಲಲ್ಲಿ ನೀರ್ ಹಾಕೊಂಡು ಕಾಟನ್ ಬಟ್ಟೆ ತಗೊಂಡಿದ್ದೀನಿ. ಕಾಟನ್ ಬಟ್ಟೆನೆ ತಗೊಳ್ಳಿ ನೀವುನು. ಇದು ಯಾಕು ಅಂತಂದ್ರೆ ರೊಟ್ಟಿ ಹಂಚಲ್ಲಿ ಹಾಕಿದಾಗ ಅದನ್ನ ಸ್ವಲ್ಪ ಒದ್ದೆ ಮಾಡ್ಬಿಟ್ಟು ರೊಟ್ಟಿನೆಲ್ಲ ಸವರ್ಬೇಕು. ಸೊ ಅದಕ್ಕಂತ ಇದನ್ನ ತಗೊಂಡಿರೋದು, ನೀರು ಮತ್ತು ಬಟ್ಟೆ. ಸೊ ಅದಾದ್ಮೇಲೆ ನಾನು ಇವಾಗ ರೊಟ್ಟಿ ಸ್ಟಾರ್ಟ್ ಮಾಡ್ತೀನಿ. ನಾನು ಇಷ್ಟು ಸಣ್ಣ ಬಾಲ್ ಅಷ್ಟು ನಾನು ಹಿಟ್ಟು ತಗೊಂಡು ಲಟ್ಸಕ್ ಸ್ಟಾರ್ಟ್ ಮಾಡ್ತೀನಿ. ಸೊ ಪ್ರತಿ ಒಂದು ರೊಟ್ಟಿ ಲಟ್ಟಿಸ್ಬೇಕಾದ್ರೂ ನೀವು ಈ ತರ ಮತ್ತೆ ಹಿಟ್ಟು ಸ್ವಲ್ಪ ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸೊ ಈ ತರ ನಾದ್ಕೊಂಡು ಉಂಡೆ ಮಾಡ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡಿ. ಇದನ್ನ ಹಿಟ್ಟಲ್ಲಿ ಎತ್ಕೊಳ್ಳಿ ಈ ತರ. ಸೊ ಈ ತರ ರೌಂಡ್ ರೌಂಡ್ ಆಗಿ ಮಾಡ್ಕೊಂಡು ನಾನು ಸ್ಟಾರ್ಟ್ ಮಾಡ್ತೀನಿ. ಮೀಡಿಯಂ ಫ್ಲೇಮಲ್ಲಿ ನೀವು ಹಂಚಿಟ್ಕೊಳ್ಳಿ. ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೇರ್ಫುಲ್ ಆಗಿ ಲಟ್ಸಿ. ಇದು ಚಪಾತಿ ತರ ಹೇಗ್ ಬೇಕೋ ಹಾಗೆ ಎಕ್ಸ್ಟೆಂಡ್ ಆಗಲ್ಲ, ಹರಿದೋಗ್ಬಿಡತ್ತೆ ಏನಾದ್ರೂ ಸುಮ್ಮನೆ ತುಂಬಾ ಫೋರ್ಸ್ ಮಾಡಿ ಲಟ್ಸಕ್ ಹೋದ್ರೆ. ಸಾಫ್ಟ್ ಆಗಿ ಸ್ವಲ್ಪ ನಿಧಾನಕ್ಕೆ ಪರವಾಗಿಲ್ಲ ಮಾಡ್ಕೊಳ್ಳಿ. ಜೋಳದ ರೊಟ್ಟಿ ಮಾಡಿದ್ರೆ ಮೈ ತುಂಬಾ ಎಕ್ಸಸೈಸ್, ತುಂಬಾ ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಕೈಗಂತೂ ತುಂಬಾನೇ ಎಕ್ಸಸೈಸ್ ಆಗುತ್ತೆ. ಬಿಡುವಾದಾಗ ನೀವು ಜೋಳದ ರೊಟ್ಟಿ ಟ್ರೈ ಮಾಡಿ, ತುಂಬಾ ಸೂಪರ್ ಆಗಿರುತ್ತೆ. ನೋಡಿ ನಮ್ದು ರೊಟ್ಟಿ ಕಂಪ್ಲೀಟ್ ಆಯ್ತು. ಇವಾಗ ನಿಧಾನಕ್ಕೆ ನಾನು ತಗೊಂಡು ಕೆಳಗಿನ ಪೋರ್ಷನ್ ಇದು ಮೇಲಕ್ಕೆ ಬರಬೇಕು. ಸ್ವಲ್ಪ ಬೇಗ ನೀರ್ ಹಚ್ಕೋಬೇಕಾದ್ರೆ ಹುಷಾರು. ಈ ತರ ಒಂದೇ ಸತಿ ಸೌರಕ್ ಹೋಗ್ಬೇಡಿ, ರೊಟ್ಟಿ ಎಲ್ಲ ಕಿತ್ಕೊಂಡ್ ಬರುತ್ತೆ. ಹಿಟ್ಟು ಯಾಕೆ ಹಚ್ಚೋದು ಅಂದ್ರೆ ಇಲ್ಲಿ ಹಿಟ್ಟು ಹತ್ಕೊಂಡಿರತ್ತೆ, ಡ್ರೈ ಹಿಟ್ಟು. ಸೊ ಈ ಒದ್ದೆ ಬಟ್ಟೆ ಹಾಕಿದ್ರೆ ಸ್ವಲ್ಪ ಹಿಟ್ಟೆಲ್ಲ ಹೋಗುತ್ತೆ. ಒಂದ್ ನಿಮಿಷ ಬಿಡೋಣ. ಮೀಡಿಯಂ ಫ್ಲೇಮಲ್ಲಿ ಒಂದ್ ನಿಮಿಷ ಬಿಟ್ಟೆ ಇವಾಗ. ಸೊ ನಿಧಾನಕ್ಕೆ ಇದನ್ನ ತಿರ್ಗಿಸಾಕಿ. ನೋಡಿ ಎಷ್ಟು ಚೆನ್ನಾಗಿ ಬಂತು. ಇವಾಗ ಒದ್ದೆ ಬಟ್ಟೆ ತಗೊಂಡು ಸ್ವಲ್ಪ ಲೈಟ್ ಆಗಿ ನಾನು ಪ್ರೆಸ್ ಮಾಡ್ತಿದ್ದೀನಿ. ಸೊ ಈ ಪೋರ್ಷನ್ ಅಲ್ಲೂ ಒಂದ್ ನಿಮಿಷ ಬಿಡೋಣ. ಬಟ್ಟೆ ತಗೊಂಡು ಸ್ವಲ್ಪ ನಾನು ಈ ತರ ಪ್ರೆಸ್ ಮಾಡ್ತಿದ್ದೀನಿ. ಇವಾಗ ಮತ್ತೆ ಈ ಪೋರ್ಷನ್ ಅಲ್ಲಿ ನಾನು ತಿರ್ಗಿಸಾಕ್ತೀನಿ.
ರೊಟ್ಟಿ ಚೆನ್ನಾಗಿ ಬೆಂದ್ರೇನೆ ಟೇಸ್ಟಿಯಾಗಿರೋದು, ಇಲ್ಲ ಅಂದರೆ ಹಸಿ ಹಸಿ ಇರುತ್ತೆ. ಇವಾಗ ಮತ್ತೆ ಈ ಪೋರ್ಷನಲ್ಲಿ ಹಾಕ್ತೀನಿ. ನೋಡಿ, ಎರಡು ಕಡೆ ರೊಟ್ಟಿ ಚೆನ್ನಾಗಿ ಬೆಂದಿದೆ. ಇವಾಗ ಇದು ಬಿದಿರಿನ ಬುಟ್ಟಿ, ಇದ್ರ ಮೇಲೆ ಒಂದು ಕಾಟನ್ ಬಟ್ಟೆ ಹಾಕ್ಬಿಟ್ಟು ರೊಟ್ಟಿ ಹಾಕಿ, ಅಂದರೆ ರೊಟ್ಟಿ ಸಾಫ್ಟಾಗಿ ಉಳಿಯುತ್ತೆ. ನೀವು ಡೈರೆಕ್ಟ್ ಬುಟ್ಟಿಗೆ ಹಾಕ್ಬಿಟ್ರೆ ಸ್ವಲ್ಪ ಹಾರ್ಡ್ ಆಗಿರುತ್ತೆ. ಇದು ಕಾಟನ್ ಬಟ್ಟೆ ಇರೋದ್ರಿಂದ ರೊಟ್ಟಿ ಸಾಫ್ಟಾಗಿ ರಾತ್ರಿವರೆಗೂ ಇರುತ್ತೆ ನೀವು ಬೆಳಗ್ಗೆ ಮಾಡಿದರೆ. ಇವಾಗ ನಾನು ಇನ್ನೊಂದು ಚಿಕ್ಕದು ರೌಂಡ್ ತಗೋತಿದ್ದೀನಿ. ಮತ್ತೆ ಎರಡನೇ ರೊಟ್ಟಿಗೂ ನಾನು ಈ ತರ ಮಾಡಿಕೊಂಡು ಆಮೇಲೆ ಬಾಲ್ ಮಾಡ್ತಿದ್ದೀನಿ ಈ ತರ. ಸೊ ಮತ್ತೆ ಇದನ್ನ ಒಣ ಹಿಟ್ಟಲ್ಲಿ ಈ ತರ ಮಾಡಿಕೊಂಡು ಲಟ್ಸ್ಕೊಳ್ಳೋಣ. ಆದಷ್ಟು ಈ ತರ ತಿರುಗಿಸ್ತಾ ಲಟ್ಸಿ, ಇಲ್ಲ ಅಂದ್ರೆ ಮನೆಗೆ ಹಚ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ, ಈ ತರ ತಿರುಗ್ತಿದೆ ಇದ್ರೆ ರೊಟ್ಟಿ ನೀಟಾಗೂ ಬರುತ್ತೆ. ನೋಡಿ, ಎರಡನೇ ರೊಟ್ಟಿನೂ ನಮ್ದು ರೆಡಿ ಆಯ್ತು. ಸೊ ಮತ್ತೆ ನಾನು ಕೆಳಗಡೆ ಪೋರ್ಷನ್ ಇಂದ ಮೇಲೆ ಹಾಕ್ತಿದ್ದೀನಿ. ನಿಧಾನಕ್ಕೆ ಬಟ್ಟೆ ತಗೊಂಡು ಸವರ್ತಿದ್ದೀನಿ ರೊಟ್ಟಿ ಮೇಲೆ. ಒಂದು ನಿಮಿಷ ಬಿಡಿ. ನಾನು ಈ ಹಿಟ್ಟು ತಗೊಂಡು ಈ ತರ ರೊಟ್ಟಿನ ಎಬ್ಬಿಸ್ತಿದ್ದೀನಿ. ಸೊ ತಿರುಗಿಸಿ ಹಾಕ್ತೀನಿ. ಒಂದು ನಿಮಿಷ ಬಿಡೋಣ. ಈ ತರ ರೊಟ್ಟಿ ತಿರುಗ್ತಿದ್ರೆ ಅದು ಈ ಕಡೆ ಪೋರ್ಷನ್, ಕೆಳಗಡೆ ಪೋರ್ಷನ್ ಬೆಂದಿದೆ ಅಂತ. ಸೊ ನಾನು ತಿರುಗಿಸಿ ಹಾಕಿದೆ. ಒಣ ಬಟ್ಟೆಯಿಂದ ಸ್ವಲ್ಪ ಇದನ್ನ ಪ್ರೆಸ್ ಮಾಡೋಣ. ಎಲ್ಲೆಲ್ಲಿ ಹಸಿ ಇದೆಯೋ ಅದೆಲ್ಲ ಬೇಯ್ಕೊಳ್ಳುತ್ತೆ. ವಾಪಸ್ ಮತ್ತೆ ಈ ತರ ತಿರುಗಿಸಿ ಹಾಕಿದೆ. ನೋಡಿ, ಎರಡು ಕಡೆ ರೊಟ್ಟಿ ಚೆನ್ನಾಗಿ ಬೆಂದಿದೆ. ಸೊ ರೊಟ್ಟಿ ರೆಡಿ ಆಯ್ತು. ಸೊ ಇದೇ ತರ ಮಿಕ್ಕಿರೋ ಹಿಟ್ಟಲ್ಲೂ ರೊಟ್ಟಿ ಮಾಡ್ಕೊಳ್ಳಿ. ನಾ ತಗೊಂಡಿರೋ ಹಿಟ್ಟಲ್ಲಿ 7 ರಿಂದ 8 ರೊಟ್ಟಿ ಆಗುತ್ತೆ. ನೋಡಿ, ಹೆಲ್ದಿಯಾಗಿರೋ ಜೋಳದ ರೊಟ್ಟಿ ಜೊತೆ ನಾನು ರುಚಿಯಾಗಿರೋ ಬದನೆಕಾಯಿ ಎಣ್ಗಾಯಿ ಮಾಡಿದ್ದೀನಿ. ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ವಾವ್, ಸೂಪರ್ ಆಗಿದೆ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ನೀವು ಈ ಕಾಂಬಿನೇಷನ್ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ ಮಾಡೋ ಈ ಪ್ರೊಸೀಜರ್ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಸೊ ಬೆಲ್ ಐಕನ್ ಪ್ರೆಸ್ ಮಾಡಿ. ಸೊ ಮುಂದಿನ ವೀಡಿಯೋಸ್ಗೆ ನೋಟಿಫೈ ಆಗಿ. ಥ್ಯಾಂಕ್ ಯು.